ಮಾತಾಡಿದ್ದಾರೆ. ಇನ್ನು ಚಾಮುಂಡೇಶ್ವರಿ ಆ ದೇವಸ್ಥಾನ ಏನೊಂದು ನಂಬಿಕೆ ವಿಶ್ವಾಸ ಇದೆ, ಲಕ್ಷಾಂತರ ಜನ ಭಕ್ತರಿದ್ದಾರೆ. ಅದನ್ನು ನಡ್ಕೊಳ್ಳುವಂಥ ರೀತಿ ಪರಂಪರೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿರುವಂಥ ವ್ಯಕ್ತಿತ್ವವನ್ನು ಇವತ್ತು ಅವ್ರ ಮುಖಾಂತರ ಉದ್ಘಾಟನೆ ಮಾಡಿಸುವುದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಪ್ರಾಧಿಕಾರ ಅಲ್ಲ, ಚಾಮುಂಡಿ ಪ್ರಾಧಿಕಾರ ಮಾಡಲಿ ಮತ್ತೊಂದು ಮಾಡಲಿ, ದಟ್ ಈಸ್ ಡಿಫರೆಂಟ್. ಆದರೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಆ ಒಂದು ನಾಡ ಹಬ್ಬದ ಉದ್ಘಾಟನೆ ನಡೀತದೆ, ಯಾರ ಕೈಯಿಂದ ಆಗ್ತದೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು. ಹೀಗಾಗಿ ಪ್ರಾಧಿಕಾರ ಒಂದು ಅಭಿವೃದ್ಧಿ ಮಾಡೋ ಸಲುವಾಗಿ ಪ್ರಾಧಿಕಾರ, ಹಿಂದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಪ್ರಾಧಿಕಾರ ಘೋಷಣೆ ಮಾಡಿದೆ. ಈಗ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಆ ರೀತಿಯಾದಂಥ ಒಂದು ಪ್ರಾಧಿಕಾರ ಡೆವಲಪ್ಮೆಂಟ್ ದೃಷ್ಟಿಯಿಂದ ಮಾಡೋದು. ಆದರೆ ಈ ಉದ್ಘಾಟನೆಗೆ ಯಾರನ್ನ ನೇಮಕ ಮಾಡಬೇಕಾಯಿತು, ಯಾರ ಕೈಯಿಂದ ಮಾಡಿಸ್ಬೇಕಾಯಿತು, ಇದನ್ನು ಅರ್ಥ ಮಾಡಬೇಕು. ಸಿದ್ದರಾಮಯ್ಯನವರು ಹಿಂದೂ ಭಾವನೆಗಳಿಗೆ ನಂಬಿಕೆಗಳಿಗೆ ದ್ರೋಹ ಮಾಡುವಂಥ ಕೆಲಸ ಇವತ್ತು ಮಾಡ್ತಿದ್ದಾರೆ. ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಹೇಳೋದಾದರೆ ಅಲ್ಲಿಯೂ ಸಹಿತ ನಾಳೆ 1ನೇ ತಾರೀಕಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಅಲ್ಲಿ ಆ ಧರ್ಮಸ್ಥಳದ ಚಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಧರ್ಮಸ್ಥಳದ ಮಂಜುನಾಥದ ಬಗ್ಗೆ ಏನೊಂದು ಭಾವನೆ ಇದೆ, ಲಕ್ಷಾಂತರ ಜನ ಅಲ್ಲಿ ಭಕ್ತರು ಹೋಗ್ತಾರೆ, ಡೇ ಟು ಡೇ ಹೋಗ್ತಾರೆ. ಆ ಭಾವನೆಗೆ ಧಕ್ಕೆ ತರುವಂಥ ರೀತಿ ಅಪಪ್ರಚಾರ ಮಾಡುವಂಥದ್ದು, ಆ ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಈ ಇದರಲ್ಲಿ ನೋಡಿ, SIT ಅದೇನು ಬುರುಡೆ ಮನುಷ್ಯ ಅಂತ ಬಂದಲ್ಲ, ಅಮಾಯಕ ಆತ ಎಲ್ಲೆಲ್ಲಿ ಹೇಳಿದ್ರು ಎಲ್ಲ ಕಡೆ ಆಗಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು. ಇಷ್ಟಾದ ಮೇಲೆ ಮುಂದೆ ಸಿಕ್ಕಿದ್ದೇನು, ಸಿಗ್ಲಿಲ್ಲ. ಈಗ ಯಾರು ದೂರುದಾರಿದ್ದಾರೆ ಆತನ ಆರೋಪಿ ಅಂತ ಹೇಳಿ ಈಗ SIT ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನು? ಹಾಗಾದ್ರೆ ಪ್ರೈಮಾ ಫೇಸಿ ಕೇಸ್ ಇಲ್ಲದೇ SIT ನೇಮಕ ಹೆಂಗ್ ಮಾಡಿದ್ರು ಅನ್ನುವಂಥ ಸಿದ್ದರಾಮಯ್ಯ. ಇದಕ್ಕೆಲ್ಲ ಮೂಲ ಕಾರಣ ಆ ಎಡಪಂಥೀಯ ಚಿಂತಕರೇ ಮೂಲ ಕಾರಣ ಅಂತ ಹೇಳ್ತೀನಿ. ಯಾವಾಗ ಇದು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದರ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಏನೊಂದು ಘೋಷಣೆ ಮಾಡುವಂಥ ಹಂತದಲ್ಲಿ ಇದೇ ಎಡಪಂಥೀಯ ಚಿಂತಕರು ಹೋಗಿ ಮತ್ತೆ ಸಿದ್ದರಾಮಯ್ಯ ಒತ್ತಡ ತಗೊಂಡ್ಬಂದು ಆ SITನ ಮುಂದುವರಿಸಿದ್ದಾರೆ. ಅಂದ್ರೆ ಎಲ್ಲೋ ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಇನ್ನೂ ಥಿಂಕಿಂಗ್ ಇದ್ದಾರೆ. ಒಟ್ಟು ಧರ್ಮಸ್ಥಳ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಈ ಎಡಪಂಥೀಯ ಚಿಂತಕರಿಂದ ನಡೀತಾ ಇದೆ. ಸಿದ್ದರಾಮಯ್ಯನವರು ಅದಕ್ಕೆ ಅವರು ಕೈ ಜೋಡಿಸಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಜಾತ್ಯತೀತವಾದಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಅವರು ಎಂದೂ ಜಾತ್ಯತೀತವಾದಿ ಇಲ್ಲೇ ಇಲ್ಲ. ಬೆಳಗಿನ ಸಾಯಂಕಾಲ ಅಲ್ಪಸಂಖ್ಯಾತರ ವಾದಿ ಅವರು, ಮುಸಲ್ಮಾನರ ಪರವಾಗಿ ಇರುವಂತ ವಾದಿ. ಅದು ಜಾತ್ಯತೀತ ಅನ್ನುವಂಥ ಸುಮ್ಮನೆ ಮ್ಯಾಲೆ ಹೆಸರಿಗೆ ಅಷ್ಟೇ.